ऐसा लग रहा है कि पहला अंतर्राष्ट्रीय योगा दिवस जैसे अभी अभी ही गया है, क्योंकि योगा के प्रति जो उमंग और उत्साह का माहौल बना है, पूरा विश्व एक योगा कम्युनिटी के रूप में परिवर्तित हो गया है। पूरी धरती माता जैसे योगा के लिए एक प्लेटफॉर्म बन गई है और व्यक्ति की समष्टि तक की यात्रा का एक आधार बन गई है। अब लोग योगा को सिर्फ आरोग्य नहीं, एक वेलनेस के लिए महत्वपूर्ण जीवन का अंग मानने लगे हैं। आज जब हम दूसरे अंतर्राष्ट्रीय योगा पर्व को मनाने जा रहे हैं, तब मेरी विश्व भर के योगा प्रेमियों को बहुत बहुत शुभकामनाएं हैं और मुझे विश्वास है कि पूरा विश्व इस योगा आंदोलन के साथ जुड़ता चला जाएगा, वेलनेस की ओर आगे बढ़ता चला जाएगा और व्यक्ति और समष्टि का योग मिलन सुनिश्चित हो जाएगा। योग केवल व्यायाम नहीं है, योग एक तनावग्रस्त व्यक्ति का तनाव वापस लेता है, दूर करके उसे तनाव रहित बनाता है। योग अशांत मन को शांत करता है। इसलिए आइए हम सब योग को अपनाएं, अपना मन भी शांत करें और विश्व शांति के मार्ग पर आगे बढ़ें। योग भारत की सांस्कृतिक विरासत है। आज योग पूरे विश्व में फैल रहा है और इसके विस्तार के पीछे अनेक योग गुरुओं का योगदान रहा है। योग के द्वारा पूरे विश्व में लोग आरोग्यवर्धक और रोग निदान का लाभ उठा रहे हैं। विश्व योग दिवस के सफल आयोजन हेतु मेरी शुभकामनाएं। ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಆಯುಷ್ ಖಾತೆ ಭಾರತ ಸರ್ಕಾರದ ಮುಖಂಡತ್ವದಲ್ಲಿ ರಾಜ್ಪಥ್ ಹೊಸದೆಹಲಿಯಲ್ಲಿ ಆಯೋಜಿಸಲಾದ ಯೋಗ ಪ್ರದರ್ಶನದ ಮುಖಂಡತ್ವ ವಹಿಸಿದರು. ಸಮಗ್ರ ವಿಶ್ವದಲ್ಲಿ ಪೂರ್ಣೋತ್ಸಾಹದಲ್ಲಿ 21 ಜೂನ್ 2015ರಂದು ಪ್ರಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿವಸದ ರೂಪದಲ್ಲಿ ಆಚರಿಸಲಾಯಿತು. ನೆನಪಿನಾಳದಲ್ಲಿ ಉಳಿಯುವ ಈ ಸಂದರ್ಭದಲ್ಲಿ 2 ಗಿನ್ನಿಸ್ ವಿಶ್ವ ದಾಖಲೆಗಳು ಆದವು. 35,985 ಮಂದಿ ಭಾಗವಹಿಸಿದ ಯೋಗದ ಅತಿದೊಡ್ಡ ಸತ್ರ ಹಾಗೂ ಯೋಗದ ಒಂದೇ ಸತ್ರದಲ್ಲಿ ಅತ್ಯಧಿಕ ದೇಶಗಳು ಅಂದರೆ 84 ದೇಶಗಳ ನಾಗರಿಕರು ಭಾಗವಹಿಸಿದ್ದರು. ಇಡೀ ವಿಶ್ವದ ಕೋಟ್ಯಾಂತರ ಮಂದಿ ಹರ್ಷೋಲ್ಲಾಸಗಳಿಂದ ಪ್ರಥಮ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಯೋಗ ಮೂಲತಃ ಒಂದು ಆಧ್ಯಾತ್ಮಿಕ ಅನುಶಾಸನ. ಅದರಲ್ಲಿ ಮುಖ್ಯವಾಗಿ ಪರಿಷ್ಕೃತ ವಿಜ್ಞಾನ ಆಧಾರಿತವಾಗಿದೆ. ಇದು ಆರೋಗ್ಯಕರ ಜೀವನದ ಕಲೆ ಮತ್ತು ವಿಜ್ಞಾನ. ಯೋಗ ಎಂಬ ಶಬ್ದದ ಉತ್ಪತ್ತಿ ಸಂಸ್ಕೃತದ ಯುಗ ಎಂಬ ಪದದಿಂದ ಮೂಡಿದೆ. ಇದರರ್ಥ ಒಂದಾಗುವುದು ಅಥವಾ ಐಕ್ಯವಾಗುವುದು. ಯೋಗಿಕ ಬರವಣಿಗೆಗಳ ಆಧಾರದಲ್ಲಿ ಯೋಗದ ಅಭ್ಯಾಸ ವ್ಯಕ್ತಿಗತ ಚೇತನವನ್ನು ಸಾರ್ವಭೌಮಿಕ ಚೇತನದ ಜೊತೆ ಒಂದಾಗಿಸಲು ಮುಂದಾಗುತ್ತದೆ. ಹಾಗೂ ಶರೀರ ಮತ್ತು ಮನುಷ್ಯ ಹಾಗೂ ಪ್ರಕೃತಿಯ ನಡುವೆ ಒಂದು ಉತ್ತಮ ಸಮತೋಲನವನ್ನು ಉಂಟುಮಾಡುತ್ತದೆ. ಯೋಗ ವಿಜ್ಞಾನ ಎಂಬುದು ಸಾವಿರಾರು ವರ್ಷ ಹಳೆಯದು. ಧರ್ಮ ಮತ್ತು ವಿಶ್ವಾಸದ ಮೊದಲ ವ್ಯವಸ್ಥೆಗಿಂತಲೂ ಮೊದಲೇ ಹುಟ್ಟಿಕೊಂಡಿತ್ತು. ಯೋಗಿಕ ಬರವಣಿಗೆಗಳನ್ನು ಆಧರಿಸಿ ನೋಡಿದಾಗ ಶಿವನು ಮೊದಲು ಯೋಗಿ ಅಥವಾ ಆದಿಯೋಗಿ ಆಗಿದ್ದ. ತನ್ನ ಗಹನವಾದ ಜ್ಞಾನವನ್ನು ತನ್ನ 7 ಶಿಷ್ಯರಿಗೆ ಪ್ರಸಿದ್ಧ ಸಪ್ತಋಷಿಗಳಿಗೆ ಪಸರಿಸಿದ. ಯೋಗವನ್ನು ಪೂರ್ವ ವೈದಿಕ ಕಾಲದಿಂದಲೂ ಅಭ್ಯಾಸ ಮಾಡಲಾಗುತ್ತಿತ್ತು. ಆದರೆ ಆಧುನಿಕ ಯೋಗದ ಪಿತ ಎನ್ನಲಾದ ಮಹರ್ಷಿ ಪತಂಜಲಿಯು ಆ ದಿನಗಳಲ್ಲಿ ನಡೆಸುತ್ತಿದ್ದ ಅಭ್ಯಾಸಗಳನ್ನು ತನ್ನ ಯೋಗ ಸೂತ್ರದ ಆಧಾರದ ಮೇಲೆ ಸುವ್ಯವಸ್ಥಿತಗೊಳಿಸಿ ಸಂಹಿತೆಯ ರೂಪ ನೀಡಿದ.
ಅಂತರ ಅನೇಕ ಯೋಗ ಗುರುಗಳು ಈ ವಿದ್ಯೆಯನ್ನು ಸಂರಕ್ಷಿಸಿ ವಿಕಸನಗೊಳಿಸುವಲ್ಲಿ ತಮ್ಮ ಕೊಡುಗೆ ನೀಡಿದರು ಹಾಗೂ ಈ ಆಶ್ಚರ್ಯಜನಕ ಅಭ್ಯಾಸವನ್ನು ಪಸರಿಸಿದರು. ಯೋಗದ ಅನೇಕ ವಿದ್ಯಾಲಯಗಳಿವೆ. ಇದರಲ್ಲಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಪತಂಜಲಿ ಯೋಗ, ಹಠಯೋಗ, ಕುಂಡಲಿನಿ ಯೋಗ, ಧ್ಯಾನ ಯೋಗ, ಮಂತ್ರಯೋಗ, ಲಯಯೋಗ, ಜೈನ ಯೋಗ, ಬೌದ್ಧ ಯೋಗ ಇತ್ಯಾದಿಗಳು ಸೇರಿವೆ. ಬೇರೆ ಬೇರೆ ವಿದ್ಯಾಲಯಗಳು ತಮ್ಮದೇ ಆದ ಪದ್ಧತಿಗಳು ಮತ್ತು ಅಭ್ಯಾಸಗಳನ್ನು ಹೊಂದಿವೆ. ಯೋಗದ ಮುಖ್ಯ ಗುರಿ ಹಾಗೂ ಉದ್ದೇಶಗಳ ಕುರಿತ ಮಾರ್ಗದರ್ಶನ ನೀಡುತ್ತಿವೆ. ಕೆಲವು ಪ್ರಮುಖ ರೂಪದಲ್ಲಿ ಬಳಕೆಯಲ್ಲಿರುವ ಯೋಗ ಸಾಧನೆಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಬಂಧ, ಮುದ್ರಾ, ಷಟ್ಕರ್ಮ, ಯುಕ್ತಾಹಾರ, ಮಂತ್ರಜಪ ಮತ್ತು ಯುಕ್ತಕರ್ಮ. ಯೋಗಾಭ್ಯಾಸ ಮಾಡುವವರಿಗೆ ಯೋಗಾಭ್ಯಾಸ ಮಾಡುವಾಗ ಇಲ್ಲಿ ಹೇಳಲಾದ ಕೆಲವು ನಿರ್ದೇಶನ ಹಾಗೂ ಸಿದ್ಧಾಂತಗಳನ್ನು ಪಾಲಿಸಬೇಕು. ಅಭ್ಯಾಸಕ್ಕಿಂತ ಮೊದಲು ಯೋಗಾಭ್ಯಾಸವನ್ನು ಶಾಂತಿ ಮತ್ತು ಆನಂದದ ವಾತಾವರಣದಲ್ಲಿ ಶಾಂತ ಶರೀರ ಮತ್ತು ಮಸ್ತಿಷ್ಕದೊಂದಿಗೆ ಮಾಡಬೇಕು. ಖಾಲಿ ಹೊಟ್ಟೆಯಲ್ಲಿ ಅಥವಾ ಹಗುರವಾದ ಆಹಾರ ಸೇವಿಸಿದ್ದಾಗಲೂ ಮಾಡಬೇಕು. ಕ್ಷೀಣತೆಯ ಅನುಭವ ಆಗುತ್ತಿದ್ದರೆ ತುಸು ಬಿಸಿ ನೀರಿನಲ್ಲಿ ಜೇನುತುಪ್ಪ ಸೇರಿಸಿ ಕುಡಿಯಿರಿ. ಶರೀರದ ಚಟುವಟಿಕೆಗಳಲ್ಲಿ ಸಹಜತೆಗಾಗಿ ತೆಳುವಾದ ಮತ್ತು ಆರಾಮದಾಯಕವಾದ ಹತ್ತಿ ಬಟ್ಟೆಗಳಿಗೆ ಆದ್ಯತೆ ಕೊಡಬೇಕು. ಹಳೆಯ ರೋಗ, ನೋವು ಅಥವಾ ಹೃದಯ ಸಂಬಂಧಿತ ಸಮಸ್ಯೆಗಳಿದ್ದರೆ ಯೋಗಾಭ್ಯಾಸ ಮಾಡುವ ಮೊದಲು ಚಿಕಿತ್ಸಕರು ಅಥವಾ ಯೋಗ ಚಿಕಿತ್ಸಕರೊಡನೆ ಪರಾಮರ್ಶೆಯನ್ನು ಅಗತ್ಯವಾಗಿ ಮಾಡಿ. ಅಭ್ಯಾಸದ ಸಮಯದಲ್ಲಿ ಅಭ್ಯಾಸ ಸತ್ರದ ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆ ಅಥವಾ ವಂದನೆಯೊಂದಿಗೆ ಮಾಡಬೇಕು. ಇದರಿಂದ ಮನಸ್ಸಿಗೆ ಶಾಂತಿಗಾಗಿ ಒಂದು ಸಹಾಯಕ ವಾತಾವರಣ ಸಿಗುತ್ತದೆ. ಯೋಗ ಅಭ್ಯಾಸವನ್ನು ನಿಧಾನವಾಗಿ, ಟೆನ್ಷನ್ ಮುಕ್ತವಾಗಿ, ಶರೀರ ಮತ್ತು ಉಸಿರಾಟದ ಜಾಗೃತ ಅವಸ್ಥೆಯೊಂದಿಗೆ ಮಾಡಬೇಕು. ಶ್ವಾಸವನ್ನು ಹೇಳದ ಹೊರತು ತೆಗೆದುಕೊಳ್ಳುತ್ತಾ ಹೋಗಿ. ಶರೀರವನ್ನು ಬಿಗಿಯಾಗಿಡಬೇಡಿ ಅಥವಾ ಜರ್ಕ್ ಕೊಡಬೇಡಿ. ನಿಮ್ಮ ಸಾಮರ್ಥ್ಯ ಅನುಸಾರ ಅಭ್ಯಾಸಗಳನ್ನು ಮಾಡಿ. ಸತ್ರದ ಕೊನೆಯನ್ನು ಗಹನವಾದ ಮೌನ ಅಥವಾ ಶಾಂತಿ ಪಾಠದೊಂದಿಗೆ ಮಾಡಿ. ಅಭ್ಯಾಸ ಸತ್ರದ 20 ಅಥವಾ 30 ನಿಮಿಷ ನಂತರವೇ ಆಹಾರ ಸೇವನೆ ಅಥವಾ ಸ್ನಾನವನ್ನು ಮಾಡಬಹುದು. ಯೋಗದ ಜಗತ್ತಿನಲ್ಲಿ ತಮಗೆ ಸ್ವಾಗತ. ಜ್ಞಾನದ ಈ ಅಪೂರ್ವ ವಿಶ್ವದಲ್ಲಿ ನಿಮಗೆ ಸ್ವಾಗತ. ಸಾವಿರಾರು ವರ್ಷಗಳ ಹಿಂದೆ ಇದು ಹೇಗೆ ಲಾಭಕಾರಿಯಾಗಿತ್ತೋ ಅದೇ ರೀತಿ ಈಗಲೂ ಇದೆ. गच्छध्वं संवदध्वं संवो मनांसि जानता देवा भागं यथा पूर्वे संजानाना उपासते ಯೋಗದ ಜಗತ್ತಿನಲ್ಲಿ ತಮಗೆ ಸ್ವಾಗತ.
ಬನ್ನಿ ಈಗ ನಾವು ಯೋಗ ಸಾಧನೆಯ ಅಭ್ಯಾಸ ಚಾಲನಾ ಕ್ರಿಯೆಗಳು ಅಂದರೆ ಶೀತಲತಾ ಅಭ್ಯಾಸಗಳಿಂದ ಮಾಡೋಣ. ಶರೀರದಲ್ಲಿ ಸೂಕ್ಷ್ಮ ರೂಪದಲ್ಲಿ ರಕ್ತ ಸಂಚಾರವನ್ನು ಇದು ಹೆಚ್ಚಿಸುತ್ತದೆ. ಕುತ್ತಿಗೆಯ ವ್ಯಾಯಾಮ. ಕುತ್ತಿಗೆಯನ್ನು ಮುಂದೆ ಮತ್ತು ಹಿಂದೆ ಬಗ್ಗಿಸುವುದು. ಸಚೇತ್ ಮುದ್ರೆಯಲ್ಲಿ ನಿಲ್ಲಿ. ಕಾಲುಗಳನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಅಗಲಿಸಿ. ಕೈಗಳನ್ನು ಸೊಂಟದ ಮೇಲಿಡಿ. ಶ್ವಾಸ ಬಿಡಿ ಮತ್ತು ತಲೆಯನ್ನು ನಿಧಾನವಾಗಿ ಮುಂದಕ್ಕೆ ಬಗ್ಗಿಸಿ ಹಾಗೂ ಗಲ್ಲವನ್ನು ಎದೆಗೆ ಸ್ಪರ್ಶಗೊಳಿಸಲು ಪ್ರಯತ್ನಿಸಿ. ಉಸಿರನ್ನು ಒಳಗೆ ಎಳೆಯಿರಿ ಹಾಗೂ ಸುಲಭದಲ್ಲಿ ಸಾಧ್ಯವಾಗುವಷ್ಟು ಮಟ್ಟಿಗೆ ಉಸಿರನ್ನು ಒಳಗೆ ಎಳೆದು ತಲೆಯನ್ನು ಪುನಃ ಎದುರಿಗೆ ತನ್ನಿ. ಕುತ್ತಿಗೆಯನ್ನು ಎಡ ಮತ್ತು ಬಲಭಾಗಕ್ಕೆ ಬಗ್ಗಿಸುವುದು. ಉಸಿರು ಬಿಡಿ. ತಲೆಯನ್ನು ನಿಧಾನವಾಗಿ ಬಲಗಡೆಗೆ ಬಗ್ಗಿಸಿ. ಕಿವಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಕುತ್ತಿಗೆ ಸನಿಹಕ್ಕೆ ತನ್ನಿ. ಉಸಿರು ಒಳಗೆ ಎಳೆದುಕೊಳ್ಳಿ. ತಲೆಯನ್ನು ಸಹಜ ಸ್ಥಿತಿಗೆ ತನ್ನಿ. ಉಸಿರು ಬಿಡಿ. ತಲೆಯನ್ನು ಎಡಗಡೆಗೆ ಬಗ್ಗಿಸಿ. ಉಸಿರು ಒಳಗೆ ಎಳೆದುಕೊಳ್ಳಿ. ತಲೆಯನ್ನು ಸಹಜ ಸ್ಥಿತಿಗೆ ಮತ್ತೆ ತನ್ನಿ. ಬಲ ಮತ್ತು ಎಡಗಡೆಗೆ ತಿರುಗಿಸುವುದು. ಉಸಿರು ಬಿಡಿ ಹಾಗೂ ತಲೆಯನ್ನು ಬಲಬದಿಗೆ ಗಲ್ಲ ಕುತ್ತಿಗೆಯ ನೇರಕ್ಕೆ ಬರುವಷ್ಟು ತಿರುಗಿಸುತ್ತಾ ಹೋಗಿ. ಉಸಿರು ಒಳಗೆ ಎಳೆದುಕೊಳ್ಳಿ. ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಉಸಿರು ಬಿಡಿ. ತಲೆಯನ್ನು ಎಡಬದಿಗೆ ತಿರುಗಿಸಿ. ಉಸಿರನ್ನು ಎಳೆದುಕೊಳ್ಳಿ. ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತನ್ನಿ. ಕುತ್ತಿಗೆಯನ್ನು ತಿರುಗಿಸುವುದು. ತಲೆಯನ್ನು ಎದುರಿಗೆ ಬಗ್ಗಿಸಿ ಗಲ್ಲವನ್ನು ಎದೆಗೆ ಮುಟ್ಟಿಸುವ ಪ್ರಯತ್ನ ಮಾಡಿ. ಉಸಿರನ್ನು ಒಳಗೆ ಎಳೆದುಕೊಳ್ಳಿ. ತಲೆಯನ್ನು ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ತಿರುಗಿಸಿ. ತಲೆ ಕೆಳಗಿನ ಬದಿಗೆ ಬಂದಾಗ ಉಸಿರು ಬಿಡಿ. ತಲೆಯನ್ನು ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ. ಕುತ್ತಿಗೆಯ 4 ಕಡೆ ಎಳೆತ, ಕುತ್ತಿಗೆಯ ಸಂದುಗಳು ಹಾಗೂ ಮಾಂಸಖಂಡಗಳಲ್ಲಿ ಶೀತಲತೆ ಹಾಗೂ ಕುತ್ತಿಗೆಯ ಟೆನ್ಷನ್ ದೂರವಾದ ಅನುಭೂತಿ ಹೊಂದಿ. ಕುತ್ತಿಗೆ ನೋವು ಅಥವಾ ಸ್ಪಾಂಡಿಲೈಟಿಸ್ ತೊಂದರೆ ಇದ್ದರೆ ಈ ವ್ಯಾಯಾಮವನ್ನು ಬಹಳ ಜಾಗೃತೆಯಿಂದ ಮಾಡಬೇಕು. ಸ್ಕಂದ ಸಂಚಾಲನೆ. 2 ಕಾಲುಗಳು ಪರಸ್ಪರ ಜೋಡಿಕೊಂಡಿರಲಿ. ಕಾಲಿನಿಂದ ತಲೆ ತನಕ ಭಾಗವನ್ನು ನೇರವಾಗಿಡಿ. ಭುಜಗಳನ್ನು ನೇರವಾಗಿಡಿ. ಉಸಿರು ಎಳೆದು ನಿಮ್ಮ 2 ಭುಜಗಳನ್ನು ತಲೆಯ ಹತ್ತಿರಕ್ಕೆ ತನ್ನಿ. ಅಂಗೈಗಳು ಊರ್ಧ್ವ ದಿಶೆಯಲ್ಲಿ ಇರಲಿ. ಉಸಿರು ಬಿಡುವಾಗ ಎತ್ತರಿಸಿದ 2 ಭುಜಗಳನ್ನು ಮತ್ತೆ ಸಹಜ ಸ್ಥಿತಿಗೆ ತನ್ನಿ. ಕೈಗಳನ್ನು ತಲೆಯಿಂದ ಮೇಲೆತ್ತಿದಾಗ ತಲೆಯನ್ನು ಕೈಗಳು ಮುಟ್ಟಬಾರದು. ಅದೇ ರೀತಿ ಕೈಗಳನ್ನು ಕೆಳಗೆ ಇಳಿಸಿದಾಗ ಅವು ತೊಡೆಗೆ ತಾಗಬಾರದು. ಬೆರಳುಗಳನ್ನು ಜೋಡಿಸಿ 2 ಕೈಗಳನ್ನು ಬಿಡಿಸಿ. ಸ್ಕಂದ ಚಕ್ರ. ನೇರವಾಗಿ ನಿಲ್ಲಿ. ಎಡಗೈಯ ಬೆರಳುಗಳನ್ನು ಎಡಭುಜದಲ್ಲಿಡಿ. ಅದೇ ರೀತಿ ಬಲಗೈಯ ಬೆರಳುಗಳನ್ನು ಬಲಭುಜದಲ್ಲಿಡಿ. 2 ಮುಂಗೈಗಳನ್ನು ಚಕ್ರಾಕಾರ ತಿರುಗಿಸಿ. ಮುಂಭಾಗಕ್ಕೆ ಮುಂಗೈಯನ್ನು ತಿರುಗಿಸಿ ವಕ್ಷಸ್ಥಲದಲ್ಲಿ ಮುಂದೆ ಸ್ಪರ್ಶಗೊಳಿಸುವಂತಹ ಪ್ರಯತ್ನ ಮಾಡಿ. ಮುಂಗೈಗಳನ್ನು ತಿರುಗಿಸಿದಾಗ ಅವುಗಳನ್ನು ಹತ್ತಿರ ತರುವ ಪ್ರಯತ್ನ ಮಾಡಿ. ಅದೇ ರೀತಿ ಬೇರೆ ಬೇರೆ ದಿಶೆಗಳಲ್ಲಿ ಭುಜವನ್ನು ಎಳೆಯುತ್ತಾ ತಿರುಗಿಸುವ ಪ್ರಯತ್ನ ಮಾಡಿ. ಈ ಸಮಯದಲ್ಲಿ ಭುಜಗಳು ಶರೀರವನ್ನು ಸ್ಪರ್ಶಿಸಲಿ. ಈ ಕ್ರಿಯೆಯನ್ನು ಬಲದಿಂದ ಎಡ ಹಾಗೂ ಎಡದಿಂದ ಬಲ 5 ಬಾರಿ ನೀವು ಪುನರಾವರ್ತಿಸಿ. ಈ ಕ್ರಿಯೆಯ ಅಭ್ಯಾಸದಿಂದ ಎಲುಬುಗಳು, ಮಾಂಸಖಂಡಗಳು ಮತ್ತು ಸ್ಕಂದ ಕ್ಷೇತ್ರದ ನರಗಳು ಆರೋಗ್ಯವಾಗಿರುತ್ತವೆ. ಈ ಅಭ್ಯಾಸದಿಂದ ಕುತ್ತಿಗೆ, ಬೆನ್ನಹುರಿಯ ಎಲುಬುಗಳನ್ನು ಸರ್ವೈಕಲ್ ಸ್ಪಾಂಡಿಲೈಟಿಸ್ ರೋಗದಿಂದ ದೂರ ಇರಿಸುತ್ತದೆ. ದೇಹ ತಿರುಗಿಸುವುದು. ಕಾಲುಗಳನ್ನು ಪರಸ್ಪರ 2 ಅಡಿಗಳ ಅಂತರದಲ್ಲಿ ಇಡಿ. 2 ಕೈಗಳನ್ನು ಎದೆಯ ಎತ್ತರಕ್ಕೆ ಈ ರೀತಿ ತನ್ನಿ. 2 ಅಂಗೈಗಳು ಪರಸ್ಪರ ಎದುರು ಬದುರಾಗಿರಲಿ. ಉಸಿರು ಬಿಡಿ. ಶರೀರದ ಬಲಗಡೆಗೆ ಎಷ್ಟು ತಿರುಗಿಸಬೇಕೆಂದರೆ ಎಡಗೈ ಅಂಗೈ ಬಲಭುಜವನ್ನು ಮುಟ್ಟಲಿ. ಶ್ವಾಸವನ್ನು ಒಳಗೆ ಎಳೆದು ಮೊದಲನ ಸ್ಥಿತಿಗೆ ಬನ್ನಿ. ಈಗ ಉಸಿರು ಬಿಡಿ. ಶರೀರವನ್ನು ಎಡಗಡೆಗೆ ತಿರುಗಿಸಿ ಬಲ ಅಂಗೈಯನ್ನು ಎಡಭುಜಕ್ಕೆ ಸ್ಪರ್ಶಿಸಿ ಉಸಿರು ಎಳೆದುಕೊಳ್ಳುತ್ತಾ ಸಹಜ ಸ್ಥಿತಿಗೆ ಬನ್ನಿ. ಇದನ್ನು ಪುನರಾವರ್ತಿಸಿ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮಾಡಿ.
ಮೇರುದಂಡ ಅಥವಾ ಡಿಸ್ಕ್ ಸಂಬಂಧಿತ ಸಮಸ್ಯೆಗಳಿದ್ದರೆ ಅಥವಾ ಮುಟ್ಟಾಗಿರುವಾಗ ಈ ವ್ಯಾಯಾಮವನ್ನು ಮಾಡಬೇಡಿ. ನಿಂತ ಮುದ್ರೆಯಲ್ಲಿ ವಿಶ್ರಾಂತಿ ಮಾಡಿ. ಮೊಣಕಾಲು ಚಲನೆ. ಉಸಿರು ಒಳಗೆ ಎಳೆದುಕೊಳ್ಳಿ. ನಿಮ್ಮ ಭುಜಗಳನ್ನು ಹೆಗಲಿನ ತನಕ ಎತ್ತಿ. ನಿಮ್ಮ ಉಸಿರು ಬಿಡಿ. ಮೊಣಕಾಲು ಬಗ್ಗಿಸಿ ನಿಮ್ಮ ಶರೀರವನ್ನು 0ಯ ಆಕಾರಕ್ಕೆ ತನ್ನಿ. ಉಸಿರು ಒಳಗೆ ಎಳೆದು ಶರೀರವನ್ನು ನೇರವಾಗಿಸಿ. 2 ಬಾರಿ ಪುನರಾವರ್ತಿಸಿ. ಈ ವ್ಯಾಯಾಮದಿಂದ ಮೊಣಕಾಲು ಗಂಟುಗಳು ಬಲಗೊಳ್ಳುತ್ತವೆ. ಅಕ್ಯೂಟ್ ಆರ್ಥ್ರೈಟಿಸ್ನ ಸಮಸ್ಯೆ ಇದ್ದರೆ ಈ ವ್ಯಾಯಾಮವನ್ನು ಬಿಟ್ಟು ಬಿಡಿ. ಕೈಗಳನ್ನು ಕೆಳಗೆ ತರುವಾಗ ಉಸಿರು ಬಿಡಿ. ಬನ್ನಿ ಈಗ ಯೋಗಾಸನದತ್ತ ಮುಂದುವರಿಯೋಣ. ತಾಡಾಸನ. ತಾಳೆ ಒಂದು ಮರದ ಹೆಸರು. ಕಾಲುಗಳನ್ನು ಪರಸ್ಪರ 2 ಇಂಚು ದೂರದಲ್ಲಿಡಿ. ಬೆರಳುಗಳನ್ನು ಪರಸ್ಪರ ಸಿಕ್ಕಿಸಿಕೊಳ್ಳಿ ಹಾಗೂ ಅಂಗೈಯನ್ನು ಹೊರಭಾಗಕ್ಕೆ ತಿರುವಿ. ಉಸಿರು ಒಳಗೆ ಎಳೆದುಕೊಳ್ಳಿ ಹಾಗೂ ಭುಜಗಳನ್ನು ಮೇಲೆ ಎತ್ತಿ ನಿಮ್ಮ ಹೆಗಲಿಂದಲೂ ಮೇಲೆ. ಹಿಂಗಾಲನ್ನು ಮೇಲೆತ್ತಿ ಬೆರಳುಗಳ ಮೇಲೆ ಸಂತುಲನೆ ಮಾಡಿ. ಈ ಸ್ಥಿತಿಯಲ್ಲಿ 10 ರಿಂದ 15 ಸೆಕೆಂಡು ನಿಲ್ಲಿ. ಈ ಆಸನ ಶರೀರದಲ್ಲಿ ಬಲಿಷ್ಠತೆ ತರುತ್ತದೆ. ಬೆನ್ನೆಲುಬಿಗೆ ಹೊಂದಿದ ನರಗಳನ್ನು ಸರಿಪಡಿಸಲು ಸಹಾಯಕವಾಗುತ್ತದೆ. ತಪ್ಪು ಮುದ್ರೆಗಳನ್ನು ಸರಿಪಡಿಸುತ್ತದೆ. ಉಸಿರು ಬಿಡಿ. ಹಿಂಗಾಲನ್ನು ಕೆಳಗೆ ಮಾಡಿ. ಸಿಕ್ಕಿದ ಬೆರಳುಗಳನ್ನು ಬಿಡಿಸಿ ಹಾಗೂ ಕೈಗಳನ್ನು ಕೆಳಗೆ ತನ್ನಿ. ಸಹಜ ಸ್ಥಿತಿಗೆ ಹಿಂತಿರುಗಿ. ವೃಕ್ಷಾಸನ. ವೃಕ್ಷ ಎಂದರೆ ಮರ. ಕಾಲುಗಳನ್ನು ಪರಸ್ಪರ 2 ಇಂಚು ದೂರ ಇಡಿ. ನಿಮ್ಮ ಮುಂದಿನ ಒಂದು ನಿರ್ದಿಷ್ಟ ಬಿಂದುವಿನ ಮೇಲೆ ಗಮನ ಕೇಂದ್ರೀಕರಿಸಿ. ಉಸಿರನ್ನು ಹೊರಗೆ ಬಿಟ್ಟು ಬಲಗಾಲನ್ನು ಬಗ್ಗಿಸಿ ಕಾಲನ್ನು ಎಡತೊಡೆಯ ನಡುವೆ ಇಡಿ. ಅಭ್ಯಾಸ ಮಾಡುವಾಗ ನೆನಪಿಡಿ, ಹಿಂಗಾಲು ಮೂಲಾಧಾರವನ್ನು ಅಂದರೆ ಪೆರಿನಿಯಂ ಪ್ರದೇಶವನ್ನು ಸೇರಿಕೊಂಡಿರಬೇಕು. ಉಸಿರನ್ನು ಗಾಢವಾಗಿ ಒಳಗೆಳೆದುಕೊಳ್ಳಿ. ಕೈಗಳನ್ನು ಮೇಲೆತ್ತಿ ಅಂಗೈಗಳನ್ನು ಪರಸ್ಪರ ಜೋಡಿಸಿ. ಈ ಸ್ಥಿತಿಯಲ್ಲಿ 10 ರಿಂದ 15 ಸೆಕೆಂಡು ತನಕ ಇರಿ. ಸಾಮಾನ್ಯವಾಗಿ ಉಸಿರಾಟ ಮಾಡಿ. ಇದರಿಂದ ನರಗಳು ಮತ್ತು ಮಾಂಸಖಂಡಗಳು ಚೆನ್ನಾಗಿ ಇರುತ್ತವೆ. ಬಲಿಷ್ಠವಾಗಿ ಹೆಚ್ಚು ಚುರುಕಾಗಿ ಇರುತ್ತವೆ. ಆರ್ಥ್ರೈಟಿಸ್ ಅಥವಾ ಬೊಜ್ಜು ಇದ್ದರೆ ಈ ಅಭ್ಯಾಸ ಮಾಡಬೇಡಿ. ಉಸಿರು ಬಿಡಿ ಹಾಗೂ ಕೈಗಳನ್ನು ಮೇಲೆತ್ತಿ ಬಲಗಾಲನ್ನು ಕೆಳಗೆ ತನ್ನಿ. ಆಸನವನ್ನು ಪುನರಾವರ್ತಿಸಿ. ಈ ಆಸನದ ಅಭ್ಯಾಸವನ್ನು ಎಡಗಾಲನ್ನು ಮಡಚಿ ಕೂಡ ಮಾಡಿ. ಎಡಗಾಲನ್ನು ಮಡಚಿ ಕಾಲುಗಳನ್ನು ಬಲತೊಡೆಯ ನಡುವೆ ತನ್ನಿ. ಹಿಂಗಾಲು ಮೂಲಾಧಾರವನ್ನು ಸ್ಪರ್ಶ ಮಾಡುವಂತಿರಬೇಕು. ಉಸಿರನ್ನು ಒಳಕ್ಕೆ ಎಳೆದು ಕೈಗಳನ್ನು ಮೇಲಕ್ಕೆತ್ತಿ ಅಂಗೈಗಳನ್ನು ಪರಸ್ಪರ ಜೋಡಿಸಿ. ಪಾದಹಸ್ತಾಸನ. ಪಾದ ಅಂದರೆ ಕಾಲು, ಹಸ್ತ ಅಂದರೆ ಕೈ. ನಿಧಾನವಾಗಿ ಉಸಿರನ್ನು ಒಳಕ್ಕೆಳೆಯಿರಿ. ಕೈಗಳನ್ನು ಮೇಲಕ್ಕೆತ್ತಿ ಶರೀರವನ್ನು ಸೊಂಟದಿಂದ ಮೇಲ್ಭಾಗಕ್ಕೆ ಎಳೆಯಿರಿ. ಉಸಿರು ಬಿಡಿ ಹಾಗೂ ಮುಂಭಾಗಕ್ಕೆ ಬಗ್ಗಿ ಅಂಗೈಯನ್ನು ನೆಲಕ್ಕೆ ಒತ್ತಿ. ಈ ಸ್ಥಿತಿಯಲ್ಲಿ 10 ರಿಂದ 30 ಸೆಕೆಂಡು ತನಕ ಇರಿ. ಬೆನ್ನು ಬಿಗಿಯುವ ಸಮಸ್ಯೆ ಇದ್ದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮುಂದಕ್ಕೆ ಬಗ್ಗಿ. ಉಸಿರನ್ನು ಒಳಕ್ಕೆ ಎಳೆದುಕೊಳ್ಳಿ. ನಿಧಾನವಾಗಿ ನೇರ ಸ್ಥಿತಿಗೆ ಬನ್ನಿ. ಭುಜಗಳನ್ನು ತಲೆಯ ಮಟ್ಟಕ್ಕೆ ತಂದು ಎಳೆಯಿರಿ. ಉಸಿರು ಬಿಡಿ. ನಿಧಾನವಾಗಿ ಈ ಪ್ರಕ್ರಿಯೆಯನ್ನು ಇನ್ನೊಂದು ಕ್ರಮದಲ್ಲಿ ಮಾಡಿ ಪ್ರಾರಂಭದ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ಮಾಡಿ. ಅರ್ಧ ಚಕ್ರಾಸನ. ಸೊಂಟಕ್ಕೆ 2 ಕೈಗಳ ಆಸರೆ ಕೊಡಿ. ಶ್ವಾಸವನ್ನು ಬಿಡಿ. ತಲೆಯನ್ನು ಹಿಂದಕ್ಕೆ ಬಗ್ಗಿಸಿ. ಕುತ್ತಿಗೆಯ ಮಾಂಸಖಂಡಗಳನ್ನು ಎಳೆಯಿರಿ ಹಾಗೂ ಬೆನ್ನ ಹುರಿಯ ಕೆಳಭಾಗದಿಂದ ಹಿಂಭಾಗಕ್ಕೆ ಬಗ್ಗಿ ಸಾಮಾನ್ಯ ಉಸಿರಾಟ ಮಾಡುತ್ತಾ ವಿಶ್ರಮಿಸಿ. ಈ ಸ್ಥಿತಿಯಲ್ಲಿ 10 ರಿಂದ 30 ಸೆಕೆಂಡು ತನಕ ಇರಿ. ಅರ್ಧ ಚಕ್ರಾಸನ ಬೆನ್ನ ಹುರಿಯನ್ನು ಸಲೀಸಾಗಿಸುತ್ತದೆ ಮತ್ತು ಮೇರು ನರಗಳನ್ನು ಬಲಪಡಿಸುತ್ತದೆ. ಉಸಿರಾಟದ ಸಾಮರ್ಥ್ಯವನ್ನು ಉತ್ತಮಗೊಳಿಸುತ್ತದೆ. ಉಸಿರನ್ನು ಒಳಗೆ ಎಳೆದುಕೊಳ್ಳಿ. ನಿಧಾನವಾಗಿ ಹಿಂದಕ್ಕೆ ಬನ್ನಿ. ವಿಶ್ರಾಂತಿ ಮಾಡಿ.
ಅಧಿಕ ರಕ್ತದ ಒತ್ತಡ ಇರುವವರು ಜಾಗೃತೆಯಿಂದ ಬಗ್ಗಬೇಕು. ತ್ರಿಕೋಣಾಸನ. ತ್ರಿಕೋಣ ಅಂದರೆ 3 ಭುಜಗಳು. ಕಾಲುಗಳನ್ನು ಪರಸ್ಪರ ಆರಾಮದಾಯಕ ದೂರದಲ್ಲಿಡಿ. ಕೈಗಳನ್ನು ನಿಧಾನವಾಗಿ ಬದಿಯಿಂದ ಕ್ಷಿತಿಜ ತನಕ ಮೇಲೆತ್ತಿ. ಉಸಿರನ್ನ ಬಿಡಿ. ನಿಧಾನವಾಗಿ ಬಲಗಡೆಗೆ ವಾಲಿಕೊಳ್ಳಿ ಹಾಗೂ ಬಲಗೈಯನ್ನು ಬಲಗಾಲ ಹಿಂದೆ ತಂದು ಇಡಿ. ಎಡಗೈಯನ್ನು ಬಲಗೈಯ ಮೇಲೆ ತಂದು ನಿಲ್ಲಿಸಿ. ಸಾಮಾನ್ಯ ಉಸಿರಾಟದೊಂದಿಗೆ ಈ ಸ್ಥಿತಿಯಲ್ಲಿ 15ರಿಂದ 30 ಸೆಕೆಂಡು ತನಕ ಇರಿ. ಸಮತಳ ಕಾಲಿನಿಂದ ಪಾರು ಮಾಡುತ್ತದೆ. ಪಿಂಡಲಿನಿ, ತೊಡೆಗಳು ಮತ್ತು ಸೊಂಟದ ಮಾಂಸಖಂಡಗಳಿಗೆ ಬಲ ನೀಡಿ ಮೇರುದಂಡವನ್ನು ಸಡಿಲಗೊಳಿಸುತ್ತದೆ. ಉಸಿರನ್ನು ಒಳಗೆ ಎಳೆದುಕೊಂಡು ನಿಧಾನವಾಗಿ ವಾಪಸ್ ಬನ್ನಿ. ಎಡಗಡೆಗೂ ಇದೇ ರೀತಿ ಮಾಡಿ. ಸ್ಲಿಪ್ ಡಿಸ್ಕ್, ಸೈಟಿಕಾ ಮತ್ತು ಉದರ ಶಲ್ಯ ಚಿಕಿತ್ಸೆ ಮಾಡಿದ ನಂತರ ಈ ಆಸನ ಮಾಡಬೇಡಿ. ನಿಮ್ಮ ಶಾರೀರಿಕ ಸಾಮರ್ಥ್ಯಕ್ಕಿಂತ ಹೆಚ್ಚು ಮಾಡಬೇಡಿ. ಭದ್ರಾಸನ. ಈಗ ಕುಳಿತುಕೊಳ್ಳುವ ಮುದ್ರೆಗಳಿಗಾಗಿ ಸಿದ್ಧರಾಗಿ. ಭದ್ರ ಅಂದರೆ ದೃಢ ಎಂದರ್ಥ. ಕಾಲುಗಳನ್ನು ಮುಂದೆ ಚಾಚಿ ನೇರವಾಗಿ ಕುಳಿತುಕೊಳ್ಳಿ. ಕೈಗಳನ್ನು ಸೊಂಟದ ಬುಡ ನೆಲದಲ್ಲಿಡಿ. ಇದನ್ನು ದಂಡಾಸನ ಎನ್ನುತ್ತೇವೆ. ಈಗ ನಿಮ್ಮ ಕಾಲುಗಳ ತಳವನ್ನು ಜೊತೆ ಸೇರಿಸಿಡಿ. ಉಸಿರು ಬಿಡಿ ಮತ್ತು ನಿಮ್ಮ ಕೈಗಳನ್ನು ನಿಮ್ಮ ಕಾಲುಗಳ ಉಂಗುಷ್ಟದಿಂದ ಬಿಗಿಯಾಗಿಸಿ. ನಿಮ್ಮ ಹಿಂಗಾಲುಗಳನ್ನು ಸಾಧ್ಯವಾದಷ್ಟು ಮೂಲಾಧಾರದತ್ತ ತನ್ನಿ. ಅದು ಅಂತಿಮ ಸ್ಥಿತಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಭದ್ರಾಸನ ಶರೀರವನ್ನು ದೃಢವಾಗಿಸುತ್ತದೆ, ಮಸ್ತಿಷ್ಕವನ್ನು ಸ್ಥಿರವಾಗಿಸುತ್ತದೆ. ಈಗ ಕಾಲುಗಳನ್ನು ಹಿಂದಕ್ಕೆ ಎಳೆದು ವಿಶ್ರಾಂತ ಸ್ಥಿತಿಗೆ ಬರಬಹುದು. ಅಕ್ಯೂಟ್ ಆರ್ಥರೈಟಿಸ್ ಅಥವಾ ಸಯಾಟಿಕಾ ಇರುವವರು ಈ ಅಭ್ಯಾಸವನ್ನು ಮಾಡಬಾರದು. ವಜ್ರಾಸನ. ಎಲ್ಲಕ್ಕೂ ಮೊದಲು ದಂಡಾಸನಕ್ಕೆ ಬನ್ನಿ. ನಿಮ್ಮ ಕಾಲುಗಳನ್ನು ಬಗ್ಗಿಸಿ ಹಿಂಗಾಲುಗಳಲ್ಲಿ ನಿಲ್ಲಿ. ತೊಡೆಯನ್ನು ಹತ್ತಿರ ತನ್ನಿ. ಕಾಲುಗಳ ಹೆಬ್ಬೆರಳನ್ನು ಪರಸ್ಪರ ಸ್ಪರ್ಶಿಸುವಂತೆ ಇಡಿ. ಕೈಗಳನ್ನು ಮೊಣಕಾಲ ಮೇಲಿಡಿ. ತಲೆಯಿಂದ ಕಾಲು ತನಕ ಶರೀರವನ್ನು ನೇರವಾಗಿ ಇಡಿ. ಇದು ವಜ್ರಾಸನ. ಅರ್ಧ ಉಷ್ಟ್ರಾಸನ. ಎಲ್ಲಕ್ಕೂ ಮೊದಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮೊಣಕಾಲಲ್ಲಿ ನಿಲ್ಲಿ. ನಿಮ್ಮ ಅಂಗೈಗಳನ್ನು ಈ ರೀತಿ ಬೆರಳುಗಳು ಕೆಳಮುಖವಾಗಿರುವಂತೆ ಇಡಿ. ಮುಂಗೈಯನ್ನು ಭುಜಕ್ಕೆ ಸಮಾನಾಂತರವಾಗಿ ಇಡಿ. ತಲೆಯನ್ನು ಹಿಂದಕ್ಕೆ ವಾಲಿಸಿ ಕುತ್ತಿಗೆಯ ಮಾಂಸಖಂಡಗಳು ಎಳೆಯುವಂತೆ ಮಾಡಿ. ಉಸಿರನ್ನು ಒಳಗೆ ಎಳೆದುಕೊಳ್ಳು. ದೇಹವನ್ನು ಹಿಂದಕ್ಕೆ ವಾಲಿಸಿ ಶ್ವಾಸವನ್ನು ಹೊರಗೆ ಬಿಡುತ್ತಾ ಈ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಆಗಿ. ಸಾಮಾನ್ಯ ಸ್ಥಿತಿಯಲ್ಲಿ ಶ್ವಾಸ ಉಚ್ಛ್ವಾಸ ಮಾಡುತ್ತಾ ಈ ಸ್ಥಿತಿಯಲ್ಲಿ 10ರಿಂದ 30 ಸೆಕೆಂಡು ತನಕ ನಿಲ್ಲಿ. ಈ ಯೋಗಾಭ್ಯಾಸದಿಂದ ಬೆನ್ನು ಮತ್ತು ಕುತ್ತಿಗೆಯ ಮಾಂಸಖಂಡಗಳು ಬಲವಾಗುತ್ತವೆ. ಮಲಬದ್ಧತೆ ಮತ್ತು ಬೆನ್ನು ನೋವಿನಿಂದ ಮುಕ್ತಿ ಸಿಗುತ್ತದೆ. ಶ್ವಾಸವನ್ನು ಎಳೆದುಕೊಳ್ಳುವಾಗ ಮತ್ತೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್ ಆಗಿ. ಉಷ್ಟ್ರಾಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮೊಣಕಾಲನ್ನು ನೆಲದಲ್ಲಿಟ್ಟು ನಿಮ್ಮ 2 ತೊಡೆಗಳನ್ನು ಮತ್ತು ಬೆರಳುಗಳನ್ನು ಹತ್ತಿರ ಜೋಡಿಸಿಕೊಳ್ಳಿ. ಮೊಣಕಾಲು ಮತ್ತು ಬೆರಳುಗಳ ನಡುವೆ ಕೆಲವು ಇಂಚು ಅಂತರ ಇರಿಸಿ. ಮೊಣಕಾಲಿಗೆ ಭಾರ ಹಾಕಿ ಎದ್ದೇಳಿ. ಶ್ವಾಸ ಇಳಿದು ನಿಧಾನವಾಗಿ ಹಿಂದಕ್ಕೆ ವಾಲಿಕೊಳ್ಳಿ. ನಿಧಾನವಾಗಿ ಬಲಗೈಯಿಂದ ಬಲ ಹಿಂಗಾಲನ್ನು ಮತ್ತು ಎಡಗೈಯಿಂದ ಎಡ ಹಿಂಗಾಲನ್ನು ಹಿಡಿಯಲು ಪ್ರಯತ್ನ ಮಾಡಿ. ಹಿಂದಕ್ಕೆ ವಾಲುವಾಗ ಕುತ್ತಿಗೆಗೆ ಆಘಾತ ಆಗದಂತೆ ಎಚ್ಚರಿಕೆ ವಹಿಸಿಕೊಳ್ಳಿ. ಉಷ್ಟ್ರಾಸನ ದೃಷ್ಟಿದೋಷ ಇರುವವರಿಗೆ ಅತ್ಯಂತ ಪ್ರಯೋಜನಕಾರಿ. ಬೆನ್ನು ಹಾಗೂ ಕುತ್ತಿಗೆ ನೋವಿನಿಂದ ಆರಾಮ ನೀಡುತ್ತದೆ. ಇದು ಹೊಟ್ಟೆಯ ಬೊಜ್ಜನ್ನು ಇಳಿಸುವಲ್ಲಿ ಸಹಾಯಕವಾಗುತ್ತದೆ. ಅಧಿಕ ರಕ್ತದೊತ್ತಡ, ಹೃದಯ ರೋಗ, ಹಾರ್ನಿಯಾದ ರೋಗಿಗಳು ಈ ಆಸನವನ್ನು ಮಾಡಬಾರದು. ಉಸಿರು ಎಳೆದುಕೊಂಡು ಪುನಃ ವಜ್ರಾಸನದಲ್ಲಿ ಕುಳಿತಿರಿ. ರಿಲ್ಯಾಕ್ಸ್ ಆಗಿ.
ಶಶಾಂಕಾಸನ. ಶಶಾಂಕ ಅಂದರೆ ಶಶಕ ಅಂದರೆ ಮೊಲ ಎಂದು ಅರ್ಥ. ಎರಡೂ ಮೊಣಕಾಲುಗಳನ್ನು ದೂರ ಇರಿಸಿ ಹೆಬ್ಬೆರಳುಗಳನ್ನು ಪರಸ್ಪರ ಸ್ಪರ್ಶಗೊಳಿಸಿ ಕೈಗಳನ್ನು ಮೊಣಕಾಲಿನ ನಡುವೆಡಿ. ಉಸಿರನ್ನು ಒಳಗೆಳೆಯಿರಿ, ಅವುಗಳನ್ನು ನಿಧಾನವಾಗಿ ಉದ್ದಕ್ಕೆಳೆಯಿರಿ. ಎದುರಿಗೆ ಬಗ್ಗಿ ಮತ್ತು ಗಲ್ಲವನ್ನು ನೆಲದ ಮೇಲೆ ಮುಟ್ಟಿಸಿ. ಭುಜಗಳನ್ನು ಸಮಾನಾಂತರವಾಗಿರಿಸಿ. ಮುಂದೆ ನೋಡಿ ಮುದ್ರೆಯನ್ನು ಮೂಡಿಸಿ. ಇದು ಟೆನ್ಷನ್ ಮತ್ತು ಸಿಟ್ಟನ್ನು ನಿಯಂತ್ರಿಸಲು ಸಹಾಯಕ. ಉಸಿರನ್ನು ಒಳಕ್ಕೆ ಎಳೆದುಕೊಳ್ಳಿ, ಎದ್ದೇಳಿ. ಉಸಿರನ್ನು ಬಿಟ್ಟು ವಜ್ರಾಸನಕ್ಕೆ ಹಿಂತಿರುಗಿ. ನಿಮ್ಮ ಕಾಲುಗಳನ್ನು ಮತ್ತೆ ವಿಶ್ರಾಮ ಆಸನಕ್ಕೆ ತನ್ನಿ. ಆಸ್ಟಿಯೋಆರ್ಥ್ರೈಟಿಸ್ ರೋಗಿಗಳು ಬಹಳ ಎಚ್ಚರಿಕೆಯಿಂದ ಇದನ್ನು ಮಾಡಬೇಕು. ಉತ್ಥಾನ ಮಂಡೂಕಾಸನ. ಈ ಆಸನದಲ್ಲಿ ಶರೀರದ ಸ್ಥಿತಿ ಊರ್ಧ್ವ ಮುಖದ ಕಪ್ಪೆಯಂತಿರುತ್ತದೆ. ವಜ್ರಾಸನದಲ್ಲಿ ಕುಳಿತುಕೊಳ್ಳಬೇಕು. ಹೆಬ್ಬೆರಳುಗಳನ್ನು ಹತ್ತಿರ ತಂದು ಎರಡೂ ಮೊಣಕಾಲುಗಳನ್ನು ದೂರ ಇಡಬೇಕು. ಉಸಿರು ಎಳೆದು ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿ. ತಲೆಯ ಹಿಂಭಾಗದಿಂದ ಎರಡೂ ಕೈಗಳನ್ನು ಬಗ್ಗಿಸಿ ಹಾಗೂ ಅಂಗೈಗಳನ್ನು ವಿರುದ್ಧ ಹೆಗಲಿನಲ್ಲಿ ಇಡಿ. ನಿಮ್ಮ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿಸಿ. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಈ ಆಸನ ಸೊಂಟ ನೋವು, ಕುತ್ತಿಗೆ ನೋವಿನಿಂದ ಬಿಡುಗಡೆ ಮಾಡುತ್ತದೆ. ಶರೀರದ ಮಧ್ಯಭಾಗಕ್ಕೆ ಇದರಿಂದ ಪ್ರಯೋಜನವಾಗುತ್ತದೆ. ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮೊಣಕಾಲು ಗಂಟು ನೋವು ಇರುವವರು ಈ ಆಸನ ಮಾಡಬಾರದು. ಈಗ ಉಸಿರನ್ನು ಎಳೆದುಕೊಂಡು ಎರಡೂ ಕೈಗಳನ್ನು ನಿಧಾನವಾಗಿ ನೇರವಾಗಿಸಿ ಹಿಂದಕ್ಕೆ ತನ್ನಿ. ನಿಮ್ಮ ಮೊಣಕಾಲುಗಳನ್ನು ಹತ್ತಿರ ತಂದು ಪೂರ್ವಸ್ಥಿತಿಗೆ ತನ್ನಿ. ವಕ್ರಾಸನ. ವಕ್ರ ಅಂದರೆ ಬಾಗಿದ ಅಥವಾ ಓರೆಯಾಗಿರುವ. ಬಲಗಾಲನ್ನು ಬಗ್ಗಿಸಿ ಹಾಗೂ ಬಲಗಾಲನ್ನು ಎಡ ಮೊಣಕಾಲ ಜೊತೆಗಿರಿಸಿ. ಎಡಭುಜವನ್ನು ಬಲ ಮೊಣಕಾಲಲ್ಲೇ ಸುತ್ತಿ ಕೈಗಳನ್ನು ಬಲಗಾಲ ಬಳಿ ಇಡಿ. ಉಸಿರು ಬಿಡಿ. ಶರೀರ ಮತ್ತು ಕುತ್ತಿಗೆಯನ್ನು ಬಲಗಡೆಗೆ ತಿರುಗಿಸಿ. ಈ ಮುದ್ರೆಯಲ್ಲಿ ಆರಾಮವಾಗಿರಿ. ನಿಮ್ಮ ತಲೆಯನ್ನು ಹಿಂದೆ ತಿರುಗಿಸಿ. ಉಸಿರು ಬಿಡುತ್ತಾ ನಿಮ್ಮ ಕೈಯನ್ನು ಹೊರಗೆ ತೆಗೆಯಿರಿ. ಕಾಲುಗಳನ್ನು ನೇರವಾಗಿಸಿ. ಈಗ ಮತ್ತೆ ವಿಶ್ರಾಮಾಸನಕ್ಕೆ ಬಂದು ವಿಶ್ರಾಮ ಮಾಡಿ. ಈ ಆಸನ ಮೇರುದಂಡವನ್ನು ಚುರುಕಾಗಿಸುತ್ತದೆ. ಮಲಬದ್ಧತೆ, ಅಜೀರ್ಣ ದೂರ ಮಾಡಲು, ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ. ಇದನ್ನು ಇನ್ನೊಂದು ಭಾಗಕ್ಕೆ ಅನ್ವಯಿಸಿ ಪುನರಾವರ್ತಿಸಿ. ತಲೆಯನ್ನು ಹಿಂದಕ್ಕೆ ತಿರುಗಿಸಿ ಉಸಿರು ಬಿಡುತ್ತಾ ಕೈಗಳನ್ನು ಹೊರತೆಗೆಯಿರಿ. ಕಾಲುಗಳನ್ನು ಎಳೆಯಿರಿ, ನೇರವಾಗಿಸಿ. ಈಗ ವಿಶ್ರಾಮಾಸನಕ್ಕೆ ಪುನಃ ಬನ್ನಿ. ಮಕರಾಸನ. ಮಕರ ಅಂದರೆ ಮೊಸಳೆ. ಹೊಟ್ಟೆಯ ಮೇಲೆ ಭಾರ ಹಾಕಿ ಮಲಗಿ ಕಾಲುಗಳನ್ನು ದೂರ ದೂರ ಇರಿಸಿ. ಕಾಲುಗಳು ಹೊರಮುಖವಾಗಿ ಇರಲಿ. ಎರಡು ಬಾಹುಗಳನ್ನು ತಿರುಗಿಸಿ ಬಲಗೈಯನ್ನು ಎಡಗೈಯ ಮೇಲಿಡಿ. ತಲೆಯನ್ನು ಕೈಗಳ ಮೇಲೆ ಇಡಿ. ಆರಾಮ ಮಾಡಿ. ಇದು ಮಕರಾಸನ. ಈ ಆಸನ ಎಲ್ಲ ಅಧೋಮುಖಿ ಮುದ್ರೆಗಳಲ್ಲಿ ವಿಶ್ರಾಮಕ್ಕಾಗಿ ಮಾಡಲಾಗುತ್ತದೆ. ಇದು ಬೆನ್ನಿನ ಕೆಳಭಾಗಕ್ಕೆ ಆರಾಮ ನೀಡುತ್ತದೆ. ಭುಜಂಗಾಸನ. ಈಗ ಅಧೋಮುಖಿ ಮುದ್ರೆಗಳಿಗೆ ಸಿದ್ಧರಾಗಿ. ಭುಜಂಗ ಅಂದರೆ ಸರ್ಪ ಅಥವಾ ಕೋಬ್ರಾ. ಹೊಟ್ಟೆಯ ಮೇಲೆ ಭಾರ ಹಾಕಿ ಮಲಗಿ. ತಲೆಯನ್ನು ಕೈಯ ಮೇಲಿಡಿ ಶರೀರವನ್ನು ಆರಾಮವಾಗಿಸಿ. ಈಗ ಕಾಲುಗಳನ್ನು ಪುನಃ ಜೋಡಿಸಿ ಕೈಗಳನ್ನು ಎಳೆಯಿರಿ. ಹಣೆಯನ್ನು ನೆಲದ ಮೇಲಿಡಿ. ನಿಮ್ಮ ಕೈಗಳನ್ನು
ಎದೆಯ ಬಳಿ ಇಡಿ. ಮುಂಗೈಯನ್ನು ಎತ್ತಿ. ಉಸಿರನ್ನು ಒಳಗೆ ಎಳೆದುಕೊಳ್ಳಿ. ಗಲ್ಲ ಮತ್ತು ಹೊಕ್ಕುಳ ಭಾಗದ ತನಕ ಎದೆಯನ್ನು ಮೇಲೆತ್ತಿ. ಇದು ಭುಜಂಗಾಸನ. ಈ ಆಸನ ಟೆನ್ಷನ್ನ ನಿರ್ವಹಣೆಗೆ ಅತಿ ಉತ್ತಮ. ಇದು ಬೆನ್ನು ನೋವು, ಶ್ವಾಸ ಸಂಬಂಧಿತ ಸಮಸ್ಯೆಗಳನ್ನು ನಿಭಾಯಿಸಲು ಸಹಾಯಕವಾಗುತ್ತದೆ. ಉಸಿರನ್ನು ಬಿಡಿ. ನಿಮ್ಮ ಹಣೆಯನ್ನು ನೆಲದ ಮೇಲಿಡಿ. ಬಾಹುಗಳನ್ನು ಬಿಡಿಸಿ. ಕಾಲುಗಳನ್ನು ಅಗಲಿಸಿಡಿ. ಕೈಗಳನ್ನು ಮೇಲಕ್ಕೆತ್ತಿ. ತಲೆಯನ್ನು ಕೈಗಳ ಮೇಲಿಡಿ. ಆರಾಮವಾಗಿರಿ. ಶಲಭಾಸನ. ಶಲಭ ಅಂದರೆ ಪತಂಗ. ಹೊಟ್ಟೆಯ ಮೇಲೆ ಭಾರ ಹಾಕಿ ಮಲಗಿ. ಕಾಲುಗಳನ್ನು ಜೋಡಿಸಿ. ಗಲ್ಲವನ್ನು ನೆಲದ ಮೇಲಿಡಿ. ಎರಡೂ ಕೈಗಳನ್ನು ಶರೀರದ ಬದಿಯಲ್ಲಿ ಹೇಗಿಡಬೇಕು ಎಂದರೆ ಕೈಗಳು ಮೇಲ್ಭಾಗಕ್ಕೆ ಮುಖವಾಗಿರಲಿ. ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಮ್ಮ ಕಾಲುಗಳನ್ನು ಭೂಮಿಯಿಂದ ಎತ್ತಿ. ಮೊಣಕಾಲುಗಳನ್ನು ಮಡಚದೆ ಎಷ್ಟು ಎತ್ತಲು ಸಾಧ್ಯವೋ ಅಷ್ಟೇ ಎತ್ತಿ. ಬಾಹುಗಳು ಮತ್ತು ಕಾಲುಗಳನ್ನು ಈ ರೀತಿ ಅಗಲಿಸಿ ಶರೀರ ಸುಲಭದಲ್ಲಿ ನೆಲದಿಂದ ಮೇಲೆ ಏಳಲಿ. ಈ ಸ್ಥಿತಿಯಲ್ಲಿ ಆರಾಮವಾಗಿರಿ. ಈ ಆಸನ ಸಯಾಟಿಕ ಹಾಗೂ ಬೆನ್ನಿನ ಕೆಳಭಾಗದಲ್ಲಿ ನೋವಿದ್ದರೆ ಅದು ಕಡಿಮೆಯಾಗುತ್ತದೆ. ಇದು ಹಿಪ್ಸಿನ ಮಾಂಸಖಂಡಗಳಿಗೆ ಆಕಾರ ನೀಡುತ್ತದೆ. ಈಗ ಉಸಿರು ಬಿಡಿ. ಕಾಲುಗಳನ್ನು ಕೆಳಗೆ ನೆಲದ ಮೇಲೆ ತನ್ನಿ. ನಿಮ್ಮ ಬಾಹುಗಳನ್ನು ಹೊರತೆಗೆದು ನೆಲದ ಮೇಲೆ ವಿಶ್ರಮಿಸಿ. ಹೃದಯ ರೋಗಿಗಳು ಈ ಮುದ್ರೆಯನ್ನು ಮಾಡಬಾರದು. ಸೇತುಬಂಧಾಸನ. ಊರ್ಧ್ವಮುಖಿ ಅಂದರೆ ಮೇಲ್ಮುಖವಾಗಿ ಮಾಡುವಂತಹ ಮುದ್ರಾಸನಗಳು. ಸೇತುಬಂಧ ಅಂದರೆ ಸೇತುವೆ ನಿರ್ಮಿಸುವುದು. ಕಾಲುಗಳನ್ನು ಪರಸ್ಪರ ಜೋಡಿಸಿ ಬಾಹುಗಳನ್ನು ಶರೀರದ ಬದಿಗೆ ತನ್ನಿ. ಎರಡು ಕಾಲುಗಳನ್ನು ಮೊಣಕಾಲಲ್ಲಿ ಬಗ್ಗಿಸಿ ಹಿಂಗಾಲುಗಳನ್ನು ನಿತಂಬದ ಬದಿಗೆ ತನ್ನಿ. ಎರಡು ಹಿಂಗಾಲುಗಳನ್ನು ಗಟ್ಟಿಯಾಗಿ ಹಿಡಿಯಿರಿ. ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ನಿತಂಬಗಳು ಹಾಗೂ ದೇಹದ ಸೇತುವೆಯನ್ನು ಆಗಿಸುವಷ್ಟು ಮೇಲೆ ಎತ್ತಿ. ನಿಮಗೆ ಸಾಧ್ಯವಾದಷ್ಟು ಮಾತ್ರ. ಆರಾಮವಾಗಿರಿ. ಇದುವೇ ಅಂತಿಮ ಮುದ್ರೆ. ಈ ಆಸನ ಡಿಪ್ರೆಷನ್ ಅಥವಾ ವ್ಯಗ್ರತೆಯಿಂದ ಮುಕ್ತಿ ನೀಡುತ್ತದೆ. ಇದು ಬೆನ್ನಿನ ಕೆಳಭಾಗದ ಮಾಂಸಖಂಡಗಳಿಗೆ ಬಲ ನೀಡುತ್ತದೆ. ಈಗ ಉಸಿರು ಬಿಡಿ. ನಿಧಾನವಾಗಿ ಮೂಲ ಸ್ಥಿತಿಗೆ ಬನ್ನಿ. ವಿಶ್ರಮಿಸಿ. ಬೆನ್ನಿಗೆ ಒತ್ತು ಹಾಕಿ ಮಲಗಿ. ಗಮನ ಕೊಡಿ. ಗರ್ಭಾವಸ್ಥೆಯ ನಂತರದ 3 ತಿಂಗಳಲ್ಲಿ ಮಹಿಳೆಯರು ಈ ಆಸನ ಮಾಡಬಾರದು. ಉತ್ತಾನಪಾದಾಸನ. ಈ ಆಸನದಲ್ಲಿ ಸೊಂಟದ ಮೇಲೆ ಭಾರ ಹಾಕಿ ಕಾಲುಗಳನ್ನು ಮೇಲೆತ್ತಲಾಗುತ್ತದೆ. ಹಾಗೆಯೇ ಈ ಆಸನಕ್ಕೆ ಉತ್ತಾನಪಾದಾಸನ ಎನ್ನುತ್ತಾರೆ. ನೆಲದ ಮೇಲೆ ಮೇಲ್ಮುಖವಾಗಿ ಆರಾಮವಾಗಿ ಮಲಗಿ. ಕಾಲುಗಳು ನೇರವಾಗಿ ಇರಲಿ. ಕೈಗಳನ್ನು ಪಕ್ಕದಲ್ಲಿ ನೇರವಾಗಿರಿಸಿ. ಉಸಿರು ಎಳೆದು ಮೊಣಕಾಲನ್ನು ಮಡಚದೆಯೇ ಎರಡೂ ಕಾಲುಗಳನ್ನು ಜೊತೆಯಾಗಿ ಮೇಲೆತ್ತಿ 30 ಡಿಗ್ರಿ ಕೋನಕ್ಕೆ ತನ್ನಿ. ಸಾಮಾನ್ಯವಾಗಿ ಶ್ವಾಸ ಉಚ್ಛ್ವಾಸ ಮಾಡುತ್ತಾ ಸ್ವಲ್ಪ ಹೊತ್ತು ಹಾಗೆಯೇ ಇರಿ. ಉಸಿರು ಬಿಡುತ್ತಾ ನಿಧಾನವಾಗಿ ಎರಡೂ ಕಾಲುಗಳನ್ನು ಜೊತೆಯಾಗಿ ಕೆಳಗಿಳಿಸಿ ನೆಲದ ಮೇಲಿಡಿ. ಈ ಆಸನ ನಾಭಿ ಕೇಂದ್ರದಲ್ಲಿ ಸಮತೋಲನವನ್ನು ಸ್ಥಾಪಿಸುತ್ತದೆ. ನಾಭಿಮಣಿ ಚಕ್ರದಲ್ಲಿ. ಅರ್ಧ ಹಲಾಸನ. ಈ ಆಸನದಲ್ಲಿ ಶರೀರದ ಸ್ಥಿತಿ ಹೊಲವನ್ನು ಉಳುವ ಭಾರತೀಯ ನೇಗಿಲ್ನ ಅರ್ಧ ಆಕೃತಿಯಂತೆ ಇರುತ್ತದೆ. ಹಾಗಾಗಿ ಇದರ ಹೆಸರು ಹಲಾಸನ ಎಂದಿದೆ. ಅಂಗಾತ ಮಲಗಿ. ಎರಡು ಕೈಗಳನ್ನು ತೊಡೆಯ ಮಧ್ಯದಲ್ಲಿಡಿ. ಅಂಗೈಯನ್ನು ನೆಲದ ಮೇಲಿಡಿ. ಮೊಣಕಾಲನ್ನು ಮಡಚದೆಯೇ ನಿಮ್ಮ ಕಾಲುಗಳನ್ನು ನೇರವಾಗಿ ನಿಧಾನವಾಗಿ ಮೇಲೆತ್ತಿ. ಮೊದಲು ಕಾಲುಗಳನ್ನು 30 ಡಿಗ್ರಿಗೆ ಎತ್ತಿ. ಆಮೇಲೆ ನಿಧಾನವಾಗಿ 60 ಡಿಗ್ರಿಗೆ ತನ್ನಿ. ಈಗ ನಿಧಾನವಾಗಿ ಕಾಲುಗಳನ್ನು 90 ಡಿಗ್ರಿ ಕೋನದ ಸ್ಥಿತಿಗೆ ತನ್ನಿ. ಈಗ ಅರ್ಧ ಹಲಾಸನದ ಪೂರ್ಣ ಸ್ಥಿತಿ. ಈ ಸ್ಥಿತಿಯಲ್ಲಿ ಶರೀರದ ಸ್ಥಿತಿ ನಿತಂಬದಿಂದ ಹೆಗಲ ತನಕ ನೇರವಾಗಿರಬೇಕು. ನಿಧಾನವಾಗಿ ಕಾಲುಗಳನ್ನು ನೆಲದತ್ತ ತನ್ನಿ. ನೆನಪಿಡಿ, ಹಿಂದೆ ತರುವಾಗ ತಲೆಯನ್ನು ನೆಲದಿಂದ ಮೇಲೆ ಎತ್ತಬಾರದು. ಈ ಆಸನ ತುಂಬ ಟೆನ್ಷನ್ ಇರುವ ವ್ಯಕ್ತಿಗಳಿಗೆ ಅತ್ಯಂತ ಪ್ರಯೋಜನಕಾರಿ. ಆದರೆ ಅವರು
ಬಹಳ ಎಚ್ಚರಿಕೆಯಿಂದ ಇದನ್ನು ಮಾಡಬೇಕು. ಸೊಂಟದ ಕೆಳಭಾಗದ ನೋವಿದ್ದವರು ಎರಡೂ ಕಾಲುಗಳನ್ನು ಮೇಲೆತ್ತಿ ಈ ಆಸನವನ್ನು ಮಾಡಬಾರದು. ಪವನ ಮುಕ್ತಾಸನ. ಎರಡೂ ಮೊಣಕಾಲುಗಳನ್ನು ಬಗ್ಗಿಸಿ ತೊಡೆಯನ್ನು ಎದೆ ಬಳಿಗೆ ತನ್ನಿ. ಬೆರಳುಗಳನ್ನು ಪರಸ್ಪರ ಸಿಕ್ಕಿಸಿ ಮೊಣಕಾಲಿನ ಕೆಳಗಿನ ಭಾಗವನ್ನು ಚೆನ್ನಾಗಿ ಹಿಡಿಯಿರಿ. ತಲೆ ಮತ್ತು ಕುತ್ತಿಗೆ ಎತ್ತಿ ಮೊಣಕಾಲನ್ನು ಮುಟ್ಟಲು ಹೋಗಿ. ಇದು ಪವನ ಮುಕ್ತಾಸನ. ಇದು ಮಲಬದ್ಧತೆಯನ್ನು ದೂರ ಮಾಡುತ್ತದೆ. ಉದರವಾಯುವಿನಿಂದ ಮುಕ್ತಿ ಸಿಗುತ್ತದೆ. ಹಿಂಗಾಲಿನ ಮಾಂಸಖಂಡ ಮತ್ತು ಮೇರುನರಗಳನ್ನು ಸರಿಗೊಳಿಸುತ್ತದೆ. ನಿಮ್ಮ ತಲೆಯನ್ನು ಹಿಂದಕ್ಕೆ ತನ್ನಿ. ಉಸಿರು ಬಿಡಿ. ನಿಮ್ಮ ಕಾಲುಗಳನ್ನು ನೇರವಾಗಿಸಿ. ಆರಾಮ ಮಾಡಿ. ಹೊಟ್ಟೆಗೆ ಏಟು, ಸಯಾಟಿಕ, ಹರ್ನಿಯಾ ಹಾಗೂ ಗರ್ಭಿಣಿಯರು ಈ ಅಭ್ಯಾಸ ಮಾಡಬಾರದು. ಶವಾಸನ. ಶವ ಅಂದರೆ ಮೃತ ಶರೀರ. ಸಂಪೂರ್ಣ ವಿಶ್ರಾಮಕ್ಕಾಗಿ ಮಾಡುವಂತಹ ಆಸನ. ನಿಮ್ಮ ಭುಜಗಳನ್ನು ಮತ್ತು ಕಾಲುಗಳನ್ನು ಹರಡಿ ಆರಾಮವಾಗಿ ಬೆನ್ನನ್ನು ನೆಲಕ್ಕೆ ತಾಗಿಸಿ. ಅಂಗೈಗಳು ಮೇಲ್ಮುಖವಾಗಿರಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಇಡೀ ಶರೀರವನ್ನು ಜಾಗೃತ ಭಾವದಲ್ಲಿರಿಸಿ ವಿಶ್ರಮಿಸಿ. ಸಹಜವಾಗಿ ಉಸಿರಾಡಿ. ಲಯಬದ್ಧವಾಗಿ ನಿಧಾನವಾಗಿರಲಿ. ತಾಜಾತನ ಹಾಗೂ ನಿಶ್ಚಿಂತತೆಯ ಅನುಭೂತಿ ಆಗುವ ತನಕ ಈ ಸ್ಥಿತಿಯಲ್ಲಿರಿ. ಈ ಆಸನ ಎಲ್ಲ ರೀತಿಯ ಟೆನ್ಷನ್ನಿಂದ ಮುಕ್ತಿ ಕೊಡುತ್ತದೆ. ಮೈ ಮನ ಎರಡಕ್ಕೂ ವಿಶ್ರಾಂತಿ ಸಿಗುತ್ತದೆ. ಟೆನ್ಷನ್ ಹಾಗೂ ಅದರ ಪರಿಣಾಮದ ನಿಯಂತ್ರಣಕ್ಕೆ ಅನುಕೂಲಕರ. ಕಪಾಲಭಾತಿ. ಇದು ಮಸ್ತಿಷ್ಕದ ಅಗ್ರಭಾಗದ ಶ್ವಸನ ಕೇಂದ್ರವನ್ನು ಉತ್ತೇಜಿತಗೊಳಿಸುತ್ತದೆ. ಯಾವುದೇ ಧ್ಯಾನ ಮುದ್ರೆಯಲ್ಲಿ ಕುಳಿತಿರಿ. ಕಣ್ಣುಗಳನ್ನು ಮುಚ್ಚಿ ಇಡೀ ಶರೀರಕ್ಕೆ ವಿಶ್ರಾಂತಿ ಕೊಡಿ. ಆಳವಾಗಿ ಶ್ವಾಸ ತೆಗೆದುಕೊಳ್ಳಿ. ಎದೆ ಉಬ್ಬಿಸಿ. ಉಸಿರನ್ನು ಉದರದ ಮಾಂಸಖಂಡಗಳ ಬಲಶಾಲಿ ಸಂಕುಚಿತದೊಂದಿಗೆ ಹೊರಹಾಕಿ. ಶಾಂತವಾಗಿ ಉಸಿರನ್ನು ಒಳಗೆ ಇಳಿದು ನಿಧಾನವಾಗಿ ಸಕ್ರಿಯವಾಗಿ ಹೊರಬಿಡಿ. ಮತ್ತೊಂದು ಆಳವಾದ ಉಸಿರನ್ನು ಎಳೆದು ನಿಧಾನವಾಗಿ ಹೊರಬಿಡಿ. ವಿಶ್ರಮಿಸಿ. ಈ ಪ್ರಕ್ರಿಯೆಯನ್ನು 30 ಬಾರಿ ಮಾಡಿ. ಇದು ಕಪಾಲಭಾತಿಯ ಒಂದು ಆವರ್ತ. ಪ್ರತಿಯೊಂದು ಆವರ್ತದ ಕೊನೆಯಲ್ಲಿ ಆಳವಾಗಿ ಉಸಿರು ಎಳೆದುಕೊಳ್ಳಿ. ಈಗ 2 ಆವರ್ತ ಇನ್ನೂ ಪೂರ್ತಿಗೊಳಿಸಿ. ಕಪಾಲಭಾತಿ ಶ್ವಾಸನಾಳಗಳನ್ನು ಸ್ವಚ್ಛಗೊಳಿಸುತ್ತದೆ. ಕಫ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಚಳಿ, ಸೈನೋಸೈಟಿಸ್, ಅಸ್ತಮಾ ಅಥವಾ ಶ್ವಾಸ ಸಂಬಂಧಿತ ರೋಗಗಳಿಗೆ ಚಿಕಿತ್ಸೆ ನೀಡಲು ಸಹಾಯಕವಾಗಿದೆ. ದಯವಿಟ್ಟು ಗಮನಿಸಿ, ಹೃದಯ ಸಂಬಂಧಿತ ಸಮಸ್ಯೆಗಳು,
ಅಧಿಕ ರಕ್ತದ ಒತ್ತಡ, ತಲೆಸುತ್ತು, ಮೈಗ್ರೇನ್, ಸ್ಟ್ರೋಕ್, ಹರ್ನಿಯಾ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಇದ್ದರೆ ಇದರ ಅಭ್ಯಾಸ ಮಾಡಬೇಡಿ. ಪ್ರಾಣಾಯಾಮ. ನಾಡಿ ಶೋಧನೆ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ. ಕ್ರಮಶಃ ಎಡ ಹಾಗೂ ಬಲ ನಾಸಿಕ್ ರಂಧ್ರಗಳ ಮೂಲಕ ಉಸಿರಾಡುವುದು. ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿಯನ್ನು ನೇರವಾಗಿಸಿ. ತಲೆ ಎತ್ತಿ ಕಣ್ಣು ಮುಚ್ಚಿ ದೀರ್ಘವಾದ ಉಸಿರಾಟ ಮಾಡಿ ಶರೀರವನ್ನು ಆರಾಮದ ಸ್ಥಿತಿಗೆ ತನ್ನಿ. ಎಡಗೈಯನ್ನು ಎಡ ಮೊಣಕಾಲ ಮೇಲಿಟ್ಟು ಜ್ಞಾನ ಮುದ್ರೆಯಲ್ಲಿಡಿ. ಬಲಗೈಯನ್ನು ನಾಸಾಗ್ರ ಮುದ್ರೆಯಲ್ಲಿಡಬೇಕು. ಬಲ ಹೆಬ್ಬರಳನ್ನು ಬಲ ಮೂಗಿನ ರಂಧ್ರದ ಮೇಲಿಡಿ. ಎಡ ನಾಸಿಕ ರಂಧ್ರದಿಂದ ದೀರ್ಘ ಶ್ವಾಸ ಎಳೆದುಕೊಳ್ಳಿ. ಆನಂತರ ಅದನ್ನು ಹಿಡಿದಿಡಿ. ಬಲ ನಾಸಿಕ ರಂಧ್ರದಿಂದ ಉಸಿರನ್ನು ಹೊರಗೆ ಬಿಡಿ. ಮುಂದಿನ ಬಾರಿ ಬಲ ನಾಸಿಕ ರಂಧ್ರದಿಂದ ದೀರ್ಘ ಶ್ವಾಸ ಎಳೆದುಕೊಳ್ಳಿ. ಅದನ್ನು ಹಿಡಿದಿಟ್ಟು ಎಡ ನಾಸಿಕ ರಂಧ್ರದಿಂದ ಉಸಿರನ್ನು ನೀವು ಹೊರಗೆ ಬಿಡಿ. ಇದು ನಾಡಿ ಶೋಧನೆ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮದ ಒಂದು ಆವರ್ತ. ಇನ್ನೂ 5 ಆವರ್ತಗಳನ್ನು ಪೂರ್ತಿಗೊಳಿಸಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಹೊಸದಾಗಿ ಪ್ರಾರಂಭಿಸುವ ಜನರ ಉಸಿರನ್ನು ಒಳಗೆ ಎಳೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಸಮಯ ಒಂದೇ ರೀತಿ ಇರಬೇಕು. ನಿಧಾನವಾಗಿ ಈ ಸಮಯದ ಅನುಪಾತ 1:2 ಆಗಿರಬೇಕು. ಶ್ವಾಸ ನಿಧಾನ, ಸ್ಥಿರ ಹಾಗೂ ನಿಯಂತ್ರಿತವಾಗಿರಬೇಕು. ಈ ಪ್ರಾಣಾಯಾಮದ ಉದ್ದೇಶ ಶಕ್ತಿಯ ಎಲ್ಲ ಪ್ರಮುಖ ಮಾರ್ಗಗಳನ್ನು ಶುದ್ಧಗೊಳಿಸುವುದು. ಇದು ಇಡೀ ಶರೀರವನ್ನು ಪೋಷಿಸುತ್ತದೆ, ಚಿಂತೆಯನ್ನು ಶಾಂತಗೊಳಿಸುತ್ತದೆ, ಏಕಾಗ್ರತೆ ಹೆಚ್ಚಿಸಲು ಸಹಾಯಕವಾಗುತ್ತದೆ, ಪ್ರಾಣಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಟೆನ್ಷನ್ ಮತ್ತು ವ್ಯಗ್ರತೆಯ ಮಟ್ಟವನ್ನು ತುಂಬ ಕಡಿಮೆಗೊಳಿಸುತ್ತದೆ. ಕಫ ಸಂಬಂಧಿತ ದೋಷಗಳನ್ನು ನಿವಾರಿಸುತ್ತದೆ. ಶೀತಲಿ ಪ್ರಾಣಾಯಾಮ. ಶೀತ ಅಂದರೆ ತಂಪು. ಈ ಪ್ರಾಣಾಯಾಮ ಸಾಧಕರ ಚಿತ್ತವನ್ನು ಶಾಂತಗೊಳಿಸಿ ಮನಸ್ಸಿನ ವ್ಯಗ್ರತೆಯನ್ನು ಕಡಿಮೆ ಮಾಡುತ್ತದೆ. ಶೀತಲ ಪ್ರಾಣಾಯಾಮ ತನ್ನ ಹೆಸರಿನಂತೆ ಶರೀರ ಮತ್ತು ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಪದ್ಮಾಸನ ಅಥವಾ ಯಾವುದೇ ಆರಾಮದಾಯಕ ಆಸನದಲ್ಲಿ ಕುಳಿತುಕೊಳ್ಳಿ. ಅಂಜಲಿ ಮುದ್ರೆ ಅಥವಾ ಜ್ಞಾನ ಮುದ್ರಾವಸ್ಥೆಯಲ್ಲಿ ಕೈಗಳನ್ನು ಮೊಣಕಾಲಿನ ಮೇಲಿಡಿ. ನಾಲಿಗೆಯನ್ನು ತುದಿಯಿಂದ ಮಡಚಿ ಟ್ಯೂಬಿನ ಆಕೃತಿಯಂತೆ ಮಾಡಿ. ಈ ಟ್ಯೂಬಿನಂತಿರುವ ನಾಲಿಗೆಯಿಂದ ಉಸಿರನ್ನು ತೆಗೆದುಕೊಳ್ಳುತ್ತಾ ಗಾಳಿಯನ್ನು ಶ್ವಾಸಕೋಶದಲ್ಲಿ ತುಂಬಿಕೊಳ್ಳಿ. ಬಾಯಿಯನ್ನು ಮುಚ್ಚಿ. ಆಮೇಲೆ ಮೂಗಿನ 2 ರಂಧ್ರಗಳಿಂದ ನಿಧಾನವಾಗಿ ಶ್ವಾಸ ಬಿಡಿ. ಶೀತಲಿ ಪ್ರಾಣಾಯಾಮ ರಕ್ತವನ್ನು ಶುದ್ಧಗೊಳಿಸುತ್ತದೆ, ಶರೀರಕ್ಕೆ ತಂಪನ್ನು ಒದಗಿಸುತ್ತದೆ. ಅಧಿಕ ರಕ್ತದ ಒತ್ತಡ ಇರುವವರಿಗೆ ಇದರಿಂದ ಬಹಳ ಪ್ರಯೋಜನ ಇದೆ. ಹಸಿವು ಬಾಯಾರಿಕೆಯನ್ನು ಇದು ಶಮನಗೊಳಿಸುತ್ತದೆ. ಕಫ, ಪಿತ್ತದಿಂದಾಗುವ ಅಜೀರ್ಣ ಹಾಗೂ ಇತರ ವ್ಯಾಧಿಗಳನ್ನು ದೂರ ಮಾಡುತ್ತದೆ. ತ್ವಚೆ ಮತ್ತು ಕಣ್ಣಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಶೀತ, ಕಫ ಇರುವವರು ಅಥವಾ ಟಾನ್ಸಿಲ್ಸ್ ರೋಗಿಗಳು ಈ ಪ್ರಾಣಾಯಾಮವನ್ನು ಮಾಡಬಾರದು. ಭ್ರಾಮರಿ ಪ್ರಾಣಾಯಾಮ. ಭ್ರಮರ ಸದ್ದು ಮಾಡುತ್ತದೆ. ಈ ಪ್ರಾಣಾಯಾಮದಲ್ಲಿ ಶ್ವಾಸ ಬಿಡುವಾಗ ಧ್ವನಿ ಬರುತ್ತದೆ. ಅದು ಭ್ರಮದ ಧ್ವನಿಯಂತಿರುತ್ತದೆ. 2 ನಾಸಾರಂಧ್ರಗಳಿಂದ ಆಳವಾದ ಶ್ವಾಸ ಒಳಗೆ ತೆಗೆದುಕೊಳ್ಳಿ. ನಿಯಂತ್ರಿತವಾಗಿ ಆಳವಾದ ಹಾಗೂ ಸ್ಥಿರವಾದ ಬುನ್ ಬುನ್ ಧ್ವನಿಯಿಂದ ಶ್ವಾಸವನ್ನು ಹೊರಗೆ ಬಿಡಿ. ಇದು ಭ್ರಾಮರಿ ಪ್ರಾಣಾಯಾಮದ ಒಂದು ಚಕ್ರ. 2 ಬಾರಿ ಪುನರಾವರ್ತಿಸಿ. ನಿದ್ದೆ ಬಾರದಿದ್ದರೆ ಒಳ್ಳೆಯ ಔಷಧ ಇದು.
ಟೆನ್ಷನ್ ಸಂಬಂಧಿತ ವಿಚಾರಗಳನ್ನು ದೂರ ಮಾಡಲು ಉಪಕಾರಿಯಾಗುತ್ತದೆ. ಈಗ ಭ್ರಾಮರಿಯನ್ನು ಷಣ್ಮುಖಿ ಮುದ್ರೆಯಲ್ಲಿ ಮಾಡಿ. ನಿಮ್ಮ ಕಿವಿಗಳನ್ನು ಹೆಬ್ಬೆರಳಿನಿಂದ ಮುಚ್ಚಿಕೊಳ್ಳಿ. ನಿಮ್ಮ ತೋರು ಬೆರಳಿನಿಂದ ಕಣ್ಣನ್ನು ಹಾಗೂ ನಡು ಬೆರಳಿನಿಂದ ಮೂಗನ್ನು ಮತ್ತು ಪವಿತ್ರ ಹಾಗೂ ಕಿರು ಬೆರಳಿನಿಂದ ತುಟಿಗಳನ್ನು ಮುಚ್ಚಿ ಮೂಗನ್ನು ತೆರೆದು 2 ರಂಧ್ರಗಳಿಂದ ಶ್ವಾಸ ಎಳೆದುಕೊಳ್ಳಿ. ನಿಯಂತ್ರಿತ ವೇಗದಲ್ಲಿ ನಿಧಾನವಾಗಿ ಬುನ್ ಬುನ್ ಸದ್ದಿನೊಡನೆ ಉಸಿರನ್ನು ಬಿಡಿ. ಏಕಾಗ್ರತೆ ಮತ್ತು ಧ್ಯಾನದ ಪ್ರಾರಂಭದ ತಯಾರಿಯ ಪ್ರಾಣಾಯಾಮ ಇದಾಗಿದೆ. ಧ್ಯಾನ. ಬನ್ನಿ ಈಗ ಧ್ಯಾನಕ್ಕಾಗಿ ಸಿದ್ಧರಾಗೋಣ. ಧ್ಯಾನ ಎಂಬುದು ಒಂದು ನಿರಂತರ ಚಿಂತನಾ ಪ್ರಕ್ರಿಯೆ. ಯಾವುದೇ ಧ್ಯಾನ ಮುದ್ರೆಯಲ್ಲಿ ಕುಳಿತಿರಿ. ನಿಮ್ಮ ಬೆನ್ನನ್ನು ಆರಾಮದಾಯಕ ಸ್ಥಿತಿಯಲ್ಲಿ ನೇರವಾಗಿ ಇಡಿ. ಜ್ಞಾನ ಮುದ್ರೆಯನ್ನು ಅನುಸರಿಸಿ. ನಿಮ್ಮ ಕೈಗಳನ್ನು ತೊಡೆಯ ಮೇಲಿಡಿ. ಮೇಲ್ಮುಖವಾಗಿಸಿ. ಭುಜ ಮತ್ತು ಹೆಗಲನ್ನು ಸಡಿಲಗೊಳಿಸಿ ಆರಾಮದ ಸ್ಥಿತಿಯಲ್ಲಿರಿ. ಕಣ್ಣುಗಳನ್ನು ಮುಚ್ಚಿ ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿ ಕುಳಿತುಕೊಂಡಿರಿ. ನೀವು ಏಕಾಗ್ರತೆ ಹೊಂದಬೇಕಾದ ಅವಶ್ಯಕತೆ ಇಲ್ಲ. 2 ಬಾಹುಗಳ ನಡುವೆ ಸ್ವಲ್ಪ ಗಮನ ವಹಿಸಿ. ನಿಮ್ಮ ಉಸಿರಾಟದ ಬಗ್ಗೆ ಎಚ್ಚರವಾಗಿರಿ. ಧ್ಯಾನ ನಿಮ್ಮ ಮಸ್ತಿಷ್ಕವನ್ನು ಶಾಂತಗೊಳಿಸಿ ಆನಂದದಾಯಕವಾಗಿಡುತ್ತದೆ. ಏಕಾಗ್ರತೆ ಸ್ಮೃತಿ, ವಿಚಾರಗಳ ಸ್ಪಷ್ಟತೆ ಹಾಗೂ ಇಚ್ಛಾಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಡೀ ಶರೀರ ಮತ್ತು ಮೆದುಳಿಗೆ ಸರಿಯಾದ ಆರಾಮ ನೀಡಿ ಪುನಃ ಚೈತನ್ಯಗೊಳಿಸುತ್ತದೆ. ಸಕಾರಾತ್ಮಕ ಭಾವನೆ ಮೂಡಿಸಲು ಸಹಾಯಕವಾಗುತ್ತದೆ. ಧ್ಯಾನ ನಮ್ಮನ್ನು ಆತ್ಮಾನುಭೂತಿ ದಿಕ್ಕಿನಲ್ಲಿ ಮುಂದೊಯ್ಯುತ್ತದೆ. ಧ್ಯಾನದ ಸ್ಥಿತಿಯಲ್ಲಿ ಇರಿ.
ನನ್ನನ್ನು ನಾನು ಒಬ್ಬ ಆರೋಗ್ಯಕರ, ಶಾಂತಿಪ್ರಿಯ, ಪ್ರಸನ್ನ ಹಾಗೂ ಸ್ನೇಹಪರ ಮಾನವನಾಗಿ ಮಾಡುವ ಸಂಕಲ್ಪ ಮಾಡುತ್ತೇನೆ. ನನ್ನ ಪ್ರತಿಯೊಂದು ಕೆಲಸದಿಂದಲೂ ನನ್ನ 4 ಕಡೆ ಶಾಂತಿ ಹಾಗೂ ಸುಖ ಸಮೃದ್ಧಿಯ ಸ್ನೇಹಪೂರ್ಣ ವಾತಾವರಣ ನಿರ್ಮಿಸುವ ಪ್ರಯಾಸ ಮಾಡುತ್ತೇನೆ. ನಾನು ಅಹಂ ಮತ್ತು ಅಜ್ಞಾನ ಕೇಂದ್ರಿತ ಜೀವನ ಸ್ಥಾನದಲ್ಲಿ ಯೋಗಮಯ ಮತ್ತು ವಿವೇಕಮಯ ಜೀವನ ನಡೆಸುತ್ತಾ ವಿಶ್ವ ಬಂಧುತ್ವ ಮತ್ತು ಐಕ್ಯತೆಯ ಭಾವನೆಯೊಂದಿಗೆ ಇಡೀ ವಿಶ್ವವನ್ನು ನನ್ನಲ್ಲಿ ಸಮಾಹಿತಗೊಳಿಸುವ ಪುರುಷಾರ್ಥ ಸಾಧಿಸುತ್ತೇನೆ. ನಾನು ವಸುದೈವ ಕುಟುಂಬಕಂ ಮತ್ತು ಸಹಬಾಳ್ವೆಯ ಸಿದ್ಧಾಂತದ ಬಗ್ಗೆ ಸಂಪೂರ್ಣ ಆಸ್ಥೆ ಇರಿಸಿ ಎಲ್ಲರ ಬಗ್ಗೆ ಕೃತಜ್ಞತಾ ಭಾವದಿಂದ ಆತ್ಮೀಯ ವ್ಯವಹಾರ ಮತ್ತು ನಡತೆ ಹೊಂದುತ್ತೇನೆ. ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಏಕಾತ್ಮನಾಗುವ ಸಂಕಲ್ಪ ಹೊಂದುತ್ತೇನೆ. सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत्। ॐ शान्ति शान्ति शान्ति।